ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಒಂದ್ ವರ್ಷನೇ ಆಯ್ತು ಆಲ್ಮೋಸ್ಟ್. ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಬಂದು ಮಂಡ್ಯ ಭೂ ವರಹನಾಥ ಸ್ವಾಮಿ ಟೆಂಪಲ್ ಹಾಕಿದ್ದೆ ನಾನು ಯೂಟ್ಯೂಬ್ ಬ್ಲಾಗ್. ಸೊ ಕೆಲವು ಕಾರಣಾಂತರ ಮತ್ತೆ ನನಗೂ ಸ್ವಲ್ಪ ಆಫೀಸ್ ಕೆಲಸ, ಹಾಗಾಗಿ ನಾನು ಯೂಟ್ಯೂಬ್ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾವಿವತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದೊಳ್ಬೇಕಿತ್ತು. ಆಕ್ಚುಲಿ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ, ಆದ್ರೆ ಎದೊಳಕ್ ಆಗಿಲ್ಲ. ನನ್ನ ತಂಗಿ ಅವಳು ಕೂಡ ಕಾಲ್ ಮಾಡಿದಾಳೆ, ನಾನು ಕಾಲ್ ರಿಸೀವ್ ಮಾಡಿಲ್ಲ. ಸೊ ಲೇಟ್ ಆಗಿ ಎದ್ವಿ. 5 o'clock 5:30 ನಾವು ಸ್ಟಾರ್ಟ್ ಮಾಡಿದ್ವಿ ಮನೆಯಿಂದ. ಸೊ ನನ್ ಮಗ ಮೌರ್ಯ ಮಲ್ಕೊಂಡಿದ್ದ ಇಷ್ಟು ತನಕ ಇವಾಗ ಎದ್ಬಿಟ್ಟಿದ್ದಾನೆ. ಹಾಯ್ ಮಾಡು ಪಾಪು, ಹಾಯ್ ಹಾಯ್ ಮಾಡು. ಅವನಿಗೆ ಮೂಡಿಲ್ಲ ಮಾಡಕ್ಕೆ. ಸೊ ನೋಡ್ರಿ, ಹಾಯ್ ಹಾಯ್ ಅಂತ ಹೇಳಕ್ ಮೂಡಿಲ್ಲ, ಆಡ್ತಾ ಇದ್ದಾನೆ. ಜೋರಾಗಿ ಹೇಳು ಪಾಪು. ಸೊ ಹಿಂದೆ ನನ್ನ ತಂಗಿ, ನಮ್ಮ ಆಂಟಿ ಮಲ್ಕೊಂಡ್ಬಿಟ್ಟೆ. ನಮ್ಮ ಆಂಟಿ ಆಡಪ್ಪ ಆಡಪ್ಪ. ಎಲ್ಲಿಗೆ ಹೋಗ್ತಾ ಇದೀವಿ ಚಿನ್ನು ನಾವು? ಸೊ ನನ್ನ ಸಿಸ್ಟರು ನೋಡಿರ್ತೀರಾ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ. ಸೊ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ಬೈಸ್ಕೊಂಡೆ, ಎದ್ದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮಾತಾಡ್ಬಿಟ್ಟೆ, ಆದ್ರೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೂಡ ನಾನು ಹೇಳಲಿಲ್ಲ. ಸೊ ನಾವಿವತ್ತು ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲಂ ಟೆಂಪಲ್ ಗೆ ಹೋಗ್ತಾ ಇದೀವಿ. ಸೊ ಆನ್ ದ ವೇ ಅಲ್ಲಿ ಇದೀವಿ. ಸೊ ಅರೌಂಡ್ 10:30 ಆಗ್ಬೋದು ರೀಚ್ ಆಗಕ್ಕೆ. ನಿಜ ನನ್ಗಂತೂ ತಮಿಳ್ ನಿಜ ಬರಲ್ಲ. ಬಿಸಿ ಬಿಸಿ ಇಡ್ಲಿ ಹಾಕ್ತಿದ್ದಾರೆ, ಖಾರ ಚಟ್ನಿ ಅಂತ ಹಾಕಿದ್ದಾರೆ, ಪೊಂಗಲ್ಲು. ಕೃಷ್ಣಗಿರಿಯಲ್ಲಿರುವ ಭರಣಿ ಹೋಟೆಲ್ ನಾವು ಟಿಫನ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ರಂಜಾನ್ ಮೋರಿಯನ್ ಡ್ರೆಸ್. ಹ್ಯಾಪಿ ರಂಜಾನ್ ಹೇಳು. ಸೊ ಅವಾಗ್ಲೇ ಅವ್ನ ಮೂಡ್ ಸರಿ ಇರ್ಲಿಲ್ಲ, ಅವಾಗಷ್ಟೇ ಎದ್ದಿದ್ದ. ಇವಾಗ ಊಟ ತಿಂಡಿ ತಿಂದಿದ್ದಾನಲ್ಲ, ಸೊ ಎನರ್ಜಿ ಬಂದಿದ್ದಾರೆ. ನಮ್ಮ ಮೌರ್ಯ ಇವಳು ದನ ತಿಂದು ಬೇಡ ಬೇಡ ಅನ್ಕೊಂಡು ನಾನೇನ್ ತಿಂದೆ? ಒಂದ್ ಇಡ್ಲಿ, ಸಾರಿ 2 ಇಡ್ಲಿ, ದೊಡ್ಡ ದೋಸೆ, ಪೊಂಗಲ್ಲು, ಒಂದ್ ವಡೆ. ಬೇಡ ಬೇಡ ಅನ್ಕೊಂಡೆ ಅಷ್ಟು ತಿಂದಿದ್ಯಾ? ಎಷ್ಟು ತಿಂತಿದ್ದೆ? ನೀನೇನ್ ತಿಂದಪ್ಪ? ತಿಂಡಿ ಏನ್ ತಿಂದಪ್ಪ ನೀನು ಮೌರ್ಯ? ದೋಸೆ ತಿಂದ್ಯಾ? ಫೈನಲಿ ನಾವು ಅರುಣಾಚಲಂ ದೇವಸ್ಥಾನಕ್ಕೆ ಮಾರ್ನಿಂಗ್ 10:30 ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಗೋಪುರಂ ನೀವು. ನಾವು ಫ್ರೀ ದರ್ಶನ ಎಂಟ್ರೆನ್ಸಲ್ಲೇ ಹೊರಟ್ವಿ. ಮೌರ್ಯ ಕಂಪ್ಲೀಟ್ ಅವ್ರ ಅಪ್ಪನ ಜೊತೆನೇ ಇದ್ದ. ನಾನು ಫಸ್ಟ್ ಟೈಮ್ ಅರುಣಾಚಲ ಶಿವ ದೇವಸ್ಥಾನಕ್ಕೆ ಬರ್ತಾ ಇರೋದು. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಒಂದಿನ ಒಬ್ಬ ಭಕ್ತ ಸಾಕ್ಷಾತ್ ಶಿವನಿಗೆ ಕೇಳ್ತಾನೆ, ಕಾಶಿಗೆ ಹೋದರೆ ಮುಕ್ತಿ ಸಿಗುತ್ತೆ, ಆದರೆ ಕಾಶಿ ಹೋಗೋ ಮುಂಚೆ ನಮ್ಮ ಪ್ರಾಣ ಹೋದರೆ ಮುಕ್ತಿ ಹೇಗೆ ಪಡ್ಕೊಳ್ಳೋದು ಅಂತ ಹೇಳಿ. ಆವಾಗ ಶಿವ ಹೇಳ್ತಾರೆ, ಸ್ಮರಣ ಅರುಣಾಚಲೈ. ಇದರ ಅರ್ಥ ಏನು ಅಂದರೆ ತಿರುವಣ್ಣಾಮಲೆ ಇರುವ ಅರುಣಾಚಲನ ನೆರೆದ್ರೆ ಸಾಕು ಮುಕ್ತಿ ಸಿಗುತ್ತೆ ಅಂತ ಹೇಳಿ. ಈಗ ಗಿರಿ ಪ್ರದಕ್ಷಿಣೆಗೆ ಬರೋಣ. ನೀವು ನೋಡ್ತಾ ಇರ್ಬೋದು ಅರುಣಾಚಲ ಟೆಂಪಲ್ ಹಿಂದೆ ಗಿರಿ ಇದೆ, ಅದನ್ನು ಅರುಣಗಿರಿ ಅಂತ ಹೇಳ್ತಾರೆ, ಹಾಗೂ ಶಿವನ ಸ್ವರೂಪ ಅಂತ ಕೂಡ ಕರೀತಾರೆ. ಆದ್ದರಿಂದ ಈ ಬೆಟ್ಟಕ್ಕೆ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಈ ಬೆಟ್ಟದ ಸುತ್ತ 8 ದಿಕ್ಕುಗಳಲ್ಲಿ 8 ವಿಶೇಷವಾದ ಶಿವನ ದೇವಸ್ಥಾನಗಳಿದೆ. ಈ ಎಲ್ಲ ದೇವಸ್ಥಾನಗಳನ್ನ ನಾವು ದರ್ಶನ ಮಾಡಿದ್ರೆ ಒಂದು ಗಿರಿ ಪ್ರದಕ್ಷಿಣೆ ಆಗುತ್ತೆ. ಕಂಪ್ಲೀಟ್ ಆಗಿ 14 ಕಿಲೋಮೀಟರ್ ಇರುತ್ತೆ ಈ ಗಿರಿ ಪ್ರದಕ್ಷಿಣ. ಪಾಪ ಇವ್ನು ನೋಡು ಮಂಗನ ಹತ್ರ ಕೇಳ್ತಾನೆ. ಏನದು? ಈ ಕಡೆ ಹೋಗೋಣ ಬಾ, ನಾನು ಇದೀನಿ ಬಾ. ನೋಡ್ತಾ ಇರ್ಬೋದು ಸ್ವಲ್ಪ ರಶ್ ಇತ್ತು. ನಾವು ವೀಕೆಂಡ್. ಯಾರದ್ ಮೌರ್ಯ? ಇನ್ನೇನು ಒಳಗೆ ಎಂಟ್ರಿ ಆದ್ವಿ, ದರ್ಶನ ಆಗತ್ತೆ ಅಂತ ಅಂದ್ಕೊಂಡೆ. ಬಟ್ ಒಳಗಡೆನೂ ತುಂಬ ರಶ್ ಇತ್ತು.
ಸೊ ಹಾಗಾಗಿ ಮಕ್ಕಳನ್ನ ಅಥವಾ ವಯಸ್ಸಾದವರು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ದಯಮಾಡಿ ವೀಕೆಂಡ್ ಮಾತ್ರ ಪ್ಲ್ಯಾನ್ ಮಾಡಬೇಡಿ, ವೀಕ್ ಡೇಸ್ ಮಾಡ್ಕೊಳ್ಳಿ. ಸೊ ನನಗೇ 5 ರಿಂದ 6 ಅವರ್ ದರ್ಶನಗೆ ಟೈಮ್ ಹಿಡಿತು. ಕಂಪ್ಲೀಟ್ ಮೋರಿನ ಕರ್ಕೊಂಡು ಹೋಗಿದ್ರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ನಮಗೂ. ಬಟ್ ಅವ್ರ ಡ್ಯಾಡಿನೇ ಎಲ್ಲ ಎತ್ಕೊಂಡಿದ್ರು ಅವನನ್ನು ಕಂಪ್ಲೀಟ್ ದರ್ಶನ ಆಗೋ ತನಕ. ಫೈನಲಿ ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ಸೊ ಗಿರಿ ಪ್ರದಕ್ಷಿಣೆನ ಕಾಲ್ನಡಿಗೆಯಲ್ಲೂ ಮಾಡ್ತಾರೆ, ಆಟೋದಲ್ಲೂ ಮಾಡ್ತಾರೆ. ಸೊ ನಾವು ಮೋರಿಯ ಇರೋದ್ರಿಂದ ನಾವು ಕೂಡ ಕಾರಲ್ಲೇ ಹೋದ್ವಿ. ಗಿರಿ ಪ್ರದಕ್ಷಿಣೆಯ ಪ್ರಥಮ ಲಿಂಗ ಅಂದರೆ ಇಂದಿರಾಲಿಂಗ. ಈ ಇಂದಿರಾಲಿಂಗ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸಾಕ್ಷಾತ್ ಇಂದಿರಾದೇವನೇ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳಿ ನಂಬಿಕೆ ಕೂಡ ಇದೆ. ನಾವು ಹೋಗಿದ್ದು ನೆಕ್ಸ್ಟ್ ಲಿಂಗಂ ಅಗ್ನಿಲಿಂಗಂ. ಅಗ್ನಿಲಿಂಗ ದರ್ಶನ ಮಾಡೋದ್ರಿಂದ ಆತಂಕ, ಭಯ ಎಲ್ಲ ನಿವಾರಣೆ ಆಗುತ್ತೆ. ಕಂಪ್ಲೀಟ್ ಲಿಂಗಗಳ ಮ್ಯಾಪ್ ಕೂಡ ಇಲ್ಲಿದೆ. ಸೊ ಎಲ್ಲ ಲಿಂಗಗಳು ಹತ್ತತ್ರನೇ ಇದೆ, ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಹೋಗಿದ್ದು ನೆಕ್ಸ್ಟ್ ಯಮಲಿಂಗ. ಯಮಲಿಂಗ ದರ್ಶನ ಮಾಡೋದ್ರಿಂದ ಮೃತ್ಯು ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ನಾವು ಹೋಗಿದ್ದು 4ನೇ ಲಿಂಗ ನಿವೃತ್ತಿ ಲಿಂಗಂ. ಈ ಲಿಂಗ ದರ್ಶನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಎಲ್ಲ ಲಿಂಗ ದೇವಸ್ಥಾನಗಳು ನಿಮಗೆ ಎಡಭಾಗದಲ್ಲೇ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಸೂರ್ಯಲಿಂಗನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ವರುಣಲಿಂಗಂ. ಈ ವರುಣಲಿಂಗಂ ದರ್ಶನ ಮಾಡೋದ್ರಿಂದ ಯಾವುದೇ ರೀತಿಯ ಮಾರಕ ರೋಗ ಬರಲ್ಲ ಅಂತ ಹೇಳಿ ನಂಬಿಕೆ ಇದೆ. ಸೊ ಕೆಲವೊಂದು ಕಡೆ ವಿಡಿಯೋ ಅಲೋ ಇರಲಿಲ್ಲ, ಫೋಟೋ ಆರ್ ವಿಡಿಯೋ, ಆದರೂ ಕೂಡ ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದೀನಿ. ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ವಾಯುಲಿಂಗಂ. ವಾಯುಲಿಂಗಂ ದರ್ಶನ ಮಾಡೋದ್ರಿಂದ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ನಾವು ನೆಕ್ಸ್ಟ್ ಬಂದಿದ್ದು ಚಂದ್ರಲಿಂಗಂ. ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇಲ್ಲಿ. ನಾವು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಕುಬೇರಲಿಂಗಂ. ಕುಬೇರಲಿಂಗಂ ದರ್ಶನ ಮಾಡೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ನಾವು ಕುಬೇರಲಿಂಗಂ ದರ್ಶನ ಮುಗಿಸ್ಕೊಂಡು ಹೋಗಿದ್ದು ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗಂ ಈಶಾನ್ಯ ಲಿಂಗಂಗೆ. ಈ ಈಶಾನ್ಯ ಲಿಂಗದ ದರ್ಶನ ಪಡೆಯೋದ್ರಿಂದ ಮನೋವೇದನೆ ರೋಗಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ನಾವು ಅಷ್ಟಲಿಂಗಗಳ ದರ್ಶನ ಮುಗಿಸ್ಕೊಂಡು ಮತ್ತೆ ಅರುಣಾಚಲ ಸನ್ನಿಧಾನಕ್ಕೆ ಹೋದ್ವಿ. ಇದರಿಂದ ಒಂದು ಗಿರಿ ದರ್ಶನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.